ಹಾಯ್, ಶುಭೋದಯ ಎಲ್ಲರಿಗೂ. ಇದನ್ನು ನೋಡಿದ ತಕ್ಷಣ ನಿಮಗಂತೂ ಅರ್ಥ ಆಗತ್ತೆ, ಹೌದಾ? ಬಾಯಲ್ಲಿ ನೀರು ಬರ್ಬೋದು, ಹೌದಾ? ಏನಾಗಿದ್ರಿ ಇದು? ಎಸ್, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇವಾಗ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನೆಲ್ಲಿಕಾಯಿ ಸೀಸನ್ನು. ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರೂ ನೆಲ್ಲಿಕಾಯಿ ಇರುತ್ತೆ. ಹಾಗಾಗಿ ಚಟ್ನಿ ಮಾಡೋಣ ಅಂದ್ಕೊಂಡು ಮಾರ್ಕೆಟಿಂದ ನೆಲ್ಲಿಕಾಯಿನ ತೊಗೊಂಡ್ಬಂದಿದ್ದೆ. ಒಂದು 5ರಿಂದ 6 ನೆಲ್ಲಿಕಾಯಿನಷ್ಟು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಒರೆಸಿ ಇಲ್ಲಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಚಟ್ನಿಗೆ ಬೇಕಾಗಿರೋ ಕರಿಬೇವಿದೆ, ಕೊತ್ತಂಬರಿ ಇದೆ, ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಇದೆ, ಹೌದಾ? ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿದೆ. ಉಪ್ಪನ್ನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಇದು ನೆಲ್ಲಿಕಾಯಿ ಸ್ವಲ್ಪ ಒಗರು ಹುಳಿ ಇರೋದ್ರಿಂದ ಉಪ್ಪು ಹೆಚ್ಚಿಗೆ ಬೇಕು. ಹಾಗಾಗಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ, ಹೆಚ್ಚಿಗೆ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ ಇದೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹೌದಾ? ಹಾಗಾಗಿ ಈ ನೆಲ್ಲಿಕಾಯಿ ಚಟ್ನಿಯನ್ನು ಸಹಿತ ಕೆಲವರು ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಬೇರೆ ಅಂತ ಹೇಳಿದ್ರೆ ಕೆಲವರು ಇದಕ್ಕೆ ಮೆಂತ್ಯವನ್ನು ಹೊರದು ಹಾಕ್ತಾರೆ, ಮೆಂತ್ಯ ಕಾಳನ್ನು. ಆಲ್ರೆಡಿ ಇದು ಸ್ವಲ್ಪ ಒಗರು ಇರೋದ್ರಿಂದ ಮೆಂತ್ಯ ಹಾಕೋದ್ರಿಂದ ಮತ್ತೆ ಸ್ವಲ್ಪ ಕಹಿ ಬರುತ್ತೆ ಅಂತೇಳಿ ನಾನು ಮೆಂತ್ಯನ ಹಾಕ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮೆಂತ್ಯನೂ ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡಿ ಅದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ, ಹೌದಾ? ಇವತ್ತು ಇಷ್ಟೇ ಸಾಮಗ್ರಿಗಳನ್ನು ನಾನು ಹಾಕಿಬಿಟ್ಟು ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ಏನು ಮಾಡ್ತೀನಿ, ನುಣ್ಣಗೆ ರುಬ್ಕೋತೀನಿ. ಮತ್ತು ಲಾಸ್ಟಿಗೆ ಒಗ್ಗರಣೆಯಲ್ಲಿ ಇದನ್ನು ಸ್ವಲ್ಪ ಏನು ಮಾಡಬೇಕು, ಒಗ್ಗರಣೆಯಲ್ಲಿ ಸ್ವಲ್ಪ ಹಿಂಗೆ ನಾವು ಕೈ ಆಡಿಸ್ಬಿಟ್ರೆ ಇದು ಬೇಗ ಹಾಳಾಗೋದಿಲ್ಲ. ಯಾಕೆ ನೀರು ಸೇರಿಸ್ದನ ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು. ಇದರಲ್ಲಿರೋ ನೀರು, ನೆಲ್ಲಿಕಾಯಲ್ಲಿರೋ ನೀರು, ಉಪ್ಪು ಮತ್ತು ಬೆಲ್ಲ ಏನು ನೀರು ಹೊಡೆಯುತ್ತಲ್ಲ ಅಷ್ಟೇ ನೀರು ಸಾಕು, ಹೌದಾ? ಹಾಗಾಗಿ ನಾನು ಮೇಲಿಂದ ನೀರು ಇದಕ್ಕೆ ಮತ್ತೆ ಸೇರಿಸ್ತಾ ಇಲ್ಲ. ಹೀಗೆ ಡ್ರೈ ಆಗಿನೇ ಏನು ಮಾಡ್ತಾ ಇದ್ದೀನಿ, ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೋತಾ ಇದ್ದೀನಿ. ನೆಲ್ಲಿಕಾಯಿ ಚಟ್ನಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ನೆಲ್ಲಿಕಾಯಿ ಚಟ್ನಿಯನ್ನು ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಜಸ್ಟ್ ಎಣ್ಣೆಯಲ್ಲಿ ಈ ಥರ ನಾವು ಬಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿರೋ ಹಸಿ ಅಂಶ ಹೋಗುತ್ತೆ. ನಾವು ಸುಮಾರಷ್ಟು ದಿನ ಇದನ್ನ ಏನು ಮಾಡ್ಬೋದು, ಪ್ರಿಸರ್ವ್ ಮಾಡಿ ಇಡ್ಬೋದು ಅಲ್ವಾ? ಹಾಗಾಗಿ ನೀವಿಲ್ಲಿ ಹಸಿರು ಮೆಣಸಿನ್ಕಾಯಿ ಬದಲು ಏನು ಮಾಡ್ಬೋದು, ಖಾರ ಪುಡಿ ಅಥವಾ ಒಣ ಮೆಣಸನ್ನು ಸಹಿತ ಇಲ್ಲೇ ನೀವು ಬಳಸ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಿಂದಿನ ಕಾಲದಲ್ಲಿ ಹಿರಿಯರು ನೆಲ್ಲಿಕಾಯಿಯ ಮಹತ್ವ ಅರಿತು ಬಳಸುತ್ತಿದ್ದರು. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗಿರುತ್ತಿತ್ತು. ಇದರಲ್ಲಿ ಹೇರಳವಾಗಿ ಸಿ ವಿಟಮಿನ್ ಇದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪಿತ್ತವನ್ನು ಕೂಡ ನಿಯಂತ್ರಿಸುತ್ತದೆ. ಅಜೀರ್ಣ, ಮಲಬದ್ಧತೆಗೂ ಕೂಡ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತದೆ. ಜೊತೆಗೆ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೆಲ್ಲಿಕಾಯಿಯ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಬಳಸಬಹುದು ಅಥವಾ ಮೆಹಂದಿ ಪೌಡರ್ ಜೊತೆ ಮಿಕ್ಸ್ ಮಾಡಿ ವಾರಕ್ಕೆ ಒಮ್ಮೆ ಉಪಯೋಗಿಸಬಹುದು. ನೆಲ್ಲಿಕಾಯಿ ಕ್ಯಾಂಡಿ, ಜ್ಯೂಸ್, ಪುಡಿ, ಚಟ್ನಿ, ರಸಂ, ಉಪ್ಪಿನಕಾಯಿ ಹೀಗೆ ಹಲವಾರು ವಿಧಾನಗಳಲ್ಲಿ ಬಳಸಬಹುದಾಗಿದೆ. ನೆಲ್ಲಿಕಾಯಿ ಜ್ಯೂಸನ್ನು ಮಧುಮೇಹಿಗಳು ಪ್ರತಿದಿನ ಬಳಸಿದರೆ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹೀಗೆ ಹಲವಾರು ಆರೋಗ್ಯಕರ ಗುಣಗಳನ್ನು ಹೊಂದಿರುವ ನೆಲ್ಲಿಕಾಯಿಯನ್ನು ನಿಮ್ಮ ಆಹಾರದಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.